ಹಾಯ್ ಫ್ರೆಂಡ್ಸ್, ನಾನು ರೂಪಾ, ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ. ಸೊ ಇವಾಗ ಆಲ್ರೆಡಿ ನಮಗೆಲ್ರಿಗೂ ಕೂಡ ಗೊತ್ತಿದೆ, ನಮ್ಮ ಸೈನ್ಸ್ ಎನ್ ಸಿ ಆರ್ ಟಿ ಸಿಲೆಬಸ್ ಸೀರೀಸ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಪ್ರೀವಿಯಸ್ ಅಂತ ಹೇಳಿದ್ರೆ ನಾವು 10th ಕ್ಲಾಸಿಂದ ಅಷ್ಟು ಸಿಲೆಬಸ್ನ ಕವರ್ ಮಾಡಿದ್ದೀವಿ ಕೂಡ. ಯಾರಿನ್ನೂ ಆ ಒಂದು ಲೆಸನ್ಸನ್ನು ನೋಡಿಲ್ಲ, ಯಾರು ಪ್ರೆಸೆಂಟ್ 10th ಕ್ಲಾಸಲ್ಲಿ ಓದ್ತಾ ಇದ್ದೀರಾ, ಸೊ 10th ಕ್ಲಾಸ್ ಎಕ್ಸಾಮಿಗೆ ರೆಡಿ ಆಗ್ತಾ ಇದ್ದೀರಾ, ಎಲ್ಲರೂ ಕೂಡ ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಲ್ಲಿ ಎನ್ ಸಿ ಆರ್ ಟಿ ಸಿಲೆಬಸ್ ಸೀರೀಸ್ ಏನಿದೆ ಸೊ ಅಷ್ಟೂ ಕೂಡ ವಾಚ್ ಮಾಡ್ಬೋದು. ಸೊ ಪ್ರೆಸೆಂಟ್ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ 6th 7th 8th 9th ಅಂತ ಹೇಳಿ, ಸೊ 6th ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೈನ್ಸ್ ಎಸ್ಪೆಷಲಿ ನಾವೀಗ ಆಲ್ರೆಡಿ ಬಯಾಲಜಿ ಪಾರ್ಟಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಫುಡ್ ಮತ್ತು ಕಾಂಪೋನೆಂಟ್ಸ್ ಆಫ್ ಫುಡ್ ಅಂತ ಹೇಳಿ 2 ಲೆಸನನ್ನು ಕೂಡ ಡಿಸ್ಕಸ್ ಮಾಡಿ ಆಗಿದೆ. ನೆಕ್ಸ್ಟ್ ಸಮ್ ಆಫ್ ದಿ ಬೇಸಿಕ್ ನೀಡ್ಸ್ ಅಂತ ಹೇಳಿ ಕರಿತೀವಿ. ಗೊತ್ತಿದೆ ನಮಗೆ ಆಹಾರ, ನೀರು, ಗಾಳಿ ಎಷ್ಟು ಇಂಪಾರ್ಟೆಂಟ್ ಹ್ಯೂಮನ್ ಲೈಫ್ಗೆ ಅಂತ ಹೇಳಿ ಆಲ್ರೆಡಿ ನಾವು ಇವಾಗ ಡಿಸ್ಕಸ್ ಮಾಡಿ ಆಗಿದೆ. ದಟ್ ಮೀನ್ಸ್ 2 ಬೇಸಿಕ್ ನೀಡ್ ಅಂತಲೇ ಹೇಳ್ಬೋದು, ಫುಡ್ ಆ್ಯಂಡ್ ವಾಟರ್, ದೆನ್ ಶೆಲ್ಟರ್, ಅದರ ಜೊತೆಗೆ ಕ್ಲಾತ್, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸಮ್ ಆಫ್ ದಿ ಬೇಸಿಕ್ ನೀಡ್ ಅದು ಕೂಡ ಆಗಿರುತ್ತೆ ಅಂತ ಹೇಳಿ. ಯಾಕೆ ಇವತ್ತು ಕ್ಲಾತ್, ಫುಡ್, ಶೆಲ್ಟರ್ ಅಂತ ಹೇಳಿ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತಿನ ಕ್ಲಾಸಲ್ಲಿ ಒನ್ ಆಫ್ ದ ನೈಸ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು, ಫೈಬ್ರೇಟ್ ಟು ಫ್ಯಾಬ್ರಿಕ್ ಅಂತ ಹೇಳಿ ಕರಿತೀವಿ. ದಟ್ ಮೀನ್ಸ್ ಎಳೆಯಿಂದ ಬಟ್ಟೆ. ಸೊ ಇಲ್ಲಿ ಏನಾಗುತ್ತೆ, ಎಗೈನ್ ಪ್ಲ್ಯಾಂಟ್ ಸೋರ್ಸಸ್ ಬರುತ್ತೆ. ಅದಾದಮೇಲೆ ಸುಮಾರಷ್ಟು ಮೋನೋಕಾಟ್ ಆಗಿರ್ಬೋದು, ಡೈಕಾಟ್ ಆಗಿರ್ಬೋದು, ನಾವೇನು ಟ್ಯಾಪ್ ರೂಟ್ ಸಿಸ್ಟಮ್, ಫೈಬ್ರಸ್ ರೂಟ್ ಸಿಸ್ಟಮ್, ವಿಟಮಿನ್, ಪ್ರೋಟೀನ್ ಅಂತ ನಾವೇನು ಮಾತಾಡಿದ್ದೀವಿ ಅಷ್ಟನ್ನೂ ಕೂಡ ಏನು ಮಾಡ್ತೀವಿ, ಇನ್ನೊಮ್ಮೆ ಗ್ಲ್ಯಾನ್ಸ್ ಮಾಡ್ಕೊಳ್ಳೋದ್ರ ಜೊತೆಗೆ ಇವತ್ತಿನ ಕ್ಲಾಸಲ್ಲಿ ಒಂದು ಇಂಪಾರ್ಟೆಂಟ್ ನೈಸ್ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಯಾರಿನ್ನೂ ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಏನಾಗಿರುತ್ತೆ ಅಂತ ಹೇಳಿದ್ರೆ, ಎಸ್ಪೆಷಲಿ 6th ಕ್ಲಾಸಿಗೆ ನಾವು ಹೋಗ್ತಾ ಇದ್ದೀವಿ ಕ್ಲಾಸ್ ಮಾಡೋಕ್ಕೆ ಅಂತ ಹೇಳಿದಾಗ, ಇವಾಗ ಜಸ್ಟ್ ಅವರಿಗೆ ಗೊತ್ತಿದೆ, ಸೊ ದೀಸ್ ಆರ್ ದ ಸಮ್ ಲಿವಿಂಗ್ ಥಿಂಗ್ಸ್, ನಾನ್ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ವಿಚ್ ಆರ್ ದ ಬೇಸಿಕ್ ನೀಡ್ಸ್ ಅಂತ ಹೇಳಿ ಎಲ್ಲ ಗೊತ್ತಾಗಿದೆ. ಸೊ ಅದರ ಜೊತೆಗೆ ಸಮ್ ಆಫ್ ದಿ ಫೆಸ್ಟಿವಲ್ಸ್, ದಟ್ ಮೀನ್ಸ್ ಎಲ್ಲ ಕಮ್ಯುನಿಟಿನಲ್ಲೂ ಅವ್ರದ್ದೇ ಆಗಿರ್ತಕ್ಕಂಥ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡ್ತಾರೆ. ಸೊ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡಬೇಕು ಅಂದ ತಕ್ಷಣವೇ ಅವರಿಗೆ ಒಂದು ಥಾಟ್ ಬರೋದೇನಂತ ಹೇಳಿದ್ರೆ, ಓಕೆ ವೆರೈಟಿ ಫುಡ್, ಡೆಲಿಷಿಯಸ್ ಫುಡ್ ರೆಡಿಯಾಗಿರುತ್ತೆ ಅನ್ನೋದು ಒಂದು ಬರುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಹೊಸ ಬಟ್ಟೆಯನ್ನು ನಾವು ತೊಗೋಬೋದು, ಹಬ್ಬವನ್ನು ಇನ್ನೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಬೋದು. ಅದೊಂಥರ ಅವರು ಪ್ರಿಜುಡೈಸ್ ಆಗಿರ್ತಾರೆ, ಒಂದು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಿದ್ದೀವಿ, ಈವನ್ ಸ್ಕೂಲ್ ಅವರ್ಸಲ್ಲೇ ಆಗಿರ್ಬೋದು ಅಥವಾ ನಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ ಆಗಿರ್ಬೋದು, ಅವರಿಗೆ ಒಂದು ಥಾಟ್ ಬಂದಿರುತ್ತೆ, ಓಕೆ ಹೊಸ ಬಟ್ಟೆ ತೊಗೋಬೋದು, ಒಳ್ಳೊಳ್ಳೆ ಊಟ ಎಲ್ಲ ರೆಡಿ ಇರುತ್ತೆ, ನಾವೆಲ್ಲ ಎಂಜಾಯ್ ಮಾಡ್ಬೋದು ಅಂತ ಹೇಳಿ. ಅದೇ ರೀತಿಯಾಗಿ ಹಾಗಿದ್ರೆ ನಮ್ಮ ಒಂದು ಕ್ಲಾತ್, ನಮ್ಮ ಒಂದು ಬೇಸಿಕ್ ನೀಡ್ ಆಗಿರ್ತಕ್ಕಂತಹ ಬಟ್ಟೆಯನ್ನು ಯಾವ ರೀತಿ ತಯಾರು ಮಾಡ್ತಾರೆ, ಯಾರು, ಅದು ಅನಿಮಲ್ ಸೋರ್ಸಿಂದ ರೆಡಿ ಮಾಡ್ತಾರಾ ಅಥವಾ ಪ್ಲ್ಯಾಂಟ್ ಸೋರ್ಸಿಂದ ರೆಡಿ ಮಾಡ್ತಾರಾ, ಅಥವಾ ಅನಿಮಲ್ಸಿಂದ ಏನಾದರೂ ಹೆಲ್ಪ್ ಆಗುತ್ತಾ, ಅಥವಾ ಪ್ಲ್ಯಾಂಟ್ ರಿಸೋರ್ಸನ್ನು ಯೂಸ್ ಮಾಡಿಕೊಂಡು ಕ್ಲಾತ್ನ ಪ್ರಿಪೇರ್ ಮಾಡ್ತಾರಾ, ಅಷ್ಟೂ ಕೂಡ ಇನ್ ಡೀಟೇಲ್ ಆಗಿ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, 6th ಸ್ಟ್ಯಾಂಡರ್ಡ್ ಸಿಲೆಬಸ್ ತುಂಬಾ ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ, ಎನ್ ಸಿ ಆರ್ ಟಿ ಸಿಲೆಬಸ್. ಸೊ ಇಲ್ಲಿ ಫಸ್ಟ್ ನಾವು ಕ್ಲಾಸ್ ರೂಮ್ಗೆ ಎಂಟ್ರಿ ಆದಾಗ ಸಮ್ ಆಫ್ ದಿ ಉಲನ್ ಕ್ಲಾತ್ ಆಗಿರ್ಬೋದು, ನೈಲಾನ್ ಕ್ಲಾತ್ ಆಗಿರ್ಬೋದು, ಅಥವಾ ರೇಷ್ಮೆ ಬಟ್ಟೆ ಆಗಿರ್ಬೋದು, ಸಮ್ ಪೀಸಸ್, ಕ್ಲಾತ್ ಪೀಸಸನ್ನು ತಗೊಂಡೋಗಿ ಅವರಿಗೆ ತೋರಿಸಿದಾಗ ಜಸ್ಟ್ ಅದನ್ನು ಟಚ್ ಆ್ಯಂಡ್ ಫೀಲ್ ಅಂತಲೇ ಹೇಳ್ಬೋದು. ಜಸ್ಟ್ ಅದನ್ನು ಅಪಿಯರೆನ್ಸ್ ಹೆಂಗಿದೆ ಅಂತ ಹೇಳಿ ಸ್ಟೂಡೆಂಟ್ಸ್ ಕೈಲೇ ನಾವು ಕೊಟ್ಟಾಗ, ವಾಟ್ ಆರ್ ದ ಮೇಜರ್ ಡಿಫ್ರೆನ್ಸಸ್ ಬಿಟ್ವೀನ್ ದೀಸ್ ಕ್ಲಾತ್ಸ್. ಸೊ ನಾವೇನು ಅವರಿಗೆ ತೋರಿಸ್ತಾ ಇರ್ತೀವಿ ಅಷ್ಟು ಕ್ಲಾತನ್ನು ಅವರಿಗೆ ಟಚ್ ಆ್ಯಂಡ್ ಫೀಲ್ ಅಂತಲೇ ಹೇಳ್ಬೋದು. ಅಥವಾ ಈಗ ಉಲನ್ ಕ್ಲಾತಿಗೆ ಅಥವಾ ರೇಷ್ಮೆ ಕ್ಲಾತ್, ನಾವೇನು ರಯಾನ್ ಕ್ಲಾತ್ ಅಂತ ಹೇಳ್ತೀವಿ, ಅದಷ್ಟನ್ನು ಟಚ್ ಮಾಡಿ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಓಕೆ ದಿಸ್ ಒನ್ ಈಸ್ ಕಾಟನ್, ದಿಸ್ ಒನ್ ಈಸ್ ರಯಾನ್ ಕ್ಲಾತ್, ದಿಸ್ ಒನ್ ಈಸ್ ನೈಲಾನ್, ದಿಸ್ ಒನ್ ಈಸ್ ಉಲನ್ ಕ್ಲಾತ್ ಅಂತ ಹೇಳಿ ಅವನು ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗ್ತಾರೆ 6th ಸ್ಟ್ಯಾಂಡರ್ಡ್ ಮಕ್ಕಳು. ದೆನ್ ವಿ ಸ್ಟಾರ್ಟೆಡ್ ದ ಆ್ಯಕ್ಚುವಲ್ ಕ್ಲಾಸ್. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಓಕೆ ಇದೆಲ್ಲ ಕ್ಲಾತು ಕೂಡ ಏನಾಗುತ್ತೆ, ಒನ್ ಇಂಡಸ್ಟ್ರಿನಲ್ಲಿ ಪ್ರಿಪೇರ್ ಮಾಡ್ತಾರೆ.
ಸೊ ಮೇಜರಾಗಿ ಏನು ಮಾಡಬೇಕು, ಅವರಿಗೆ ಒಂದು ಕಾನ್ಸೆಪ್ಟನ್ನು ನಾವು ಕೊಡಬೇಕು. ಸೊ ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಮಗ್ಗ, ದಟ್ ಮೀನ್ಸ್ ಚರಕ. ಮಹಾತ್ಮ ಗಾಂಧೀಜಿ ಅವರನ್ನ ನೆನೆಸ್ಕೊಂಡ್ರೆ ನಮಗೆಲ್ಲರಿಗೂ ಕೂಡ ನೆನಪಾಗುತ್ತೆ. ಅವರೆಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ನಮಗೆ ಗೊತ್ತಿದೆ. ದಟ್ಸ್ ವೈ ನಮ್ಮ ಒಂದು ರಾಷ್ಟ್ರಪಿತ ಅಂತ ಕೂಡ ಕರಿತೀವಿ. ಸೊ ಅಂದಿನ ಕಾಲದಲ್ಲಿ ಏನಾಗ್ತಿತ್ತು, ಕೈ ಮಗ್ಗ ಇಂದ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಹ್ಯಾಂಡ್ಲೂಮ್ಸ್ ಅಂತ ಹೇಳಿ ಕರಿತೀವಿ ಇನ್ ಇಂಗ್ಲೀಷ್. ಸಮ್ ಆಫ್ ದ ಇಂಗ್ಲೀಷ್ ವರ್ಡ್ಸನ್ನು ಕೂಡ ನಾನು ನೆನ್ಪಿಟ್ಕೋಬೇಕಾಗುತ್ತೆ. ಬಿಕಾಸ್ ವಿ ಆರ್ ದ ಕಾಂಪಿಟೇಟರ್ಸ್, ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀವಿ ಅನ್ನೋರಿಗೂ ಕೂಡ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾವು ಹೆಂಗೆ ಊಟ ಆಯ್ತಾ ಟೆಕ್ಸ್ಟ್ ಮೆಸೇಜ್ ಹೆಂಗೆ ಕನ್ನಡದಲ್ಲಿದ್ದನ ಇಂಗ್ಲೀಷಲ್ಲಿ ಮಾಡ್ತೀವಿ, ಹ್ಯಾಸ್ ಇಟ್ ಈಸ್ ನಮ್ಮ ಕಾಂಪಿಟೇಟಿವ್ ಗ್ರೂಪ್ ಸಿ ಎಕ್ಸಾಮ್ಸಲ್ಲೂ ಕೂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಂಗ್ಲೀಷ್ ವರ್ಡನ್ನು ಕನ್ನಡದಲ್ಲಿ ಹ್ಯಾಸ್ ಇಟ್ ಈಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಇನ್ ಆನ್ಷಿಯಂಟ್ ಪೀರಿಯಡ್, ಇನ್ ಪ್ರೀವಿಯಸ್ ಇಯರ್ಸಲ್ಲಿ ಏನು ಮಾಡ್ತಿದ್ರು, ಹಿಂದಿನ ಕಾಲದಲ್ಲಿ ಹ್ಯಾಂಡ್ಲೂಮ್ಸ್ ಕೈಮಗ್ಗವನ್ನು ಯೂಸ್ ಮಾಡಿಕೊಂಡು ಬಟ್ಟೆಯನ್ನು ನೇಯ್ಗೆ ಮಾಡ್ತಾಯಿದ್ರು. ಎಟ್ ಪ್ರೆಸೆಂಟ್ ಹಾಗೆ ಇದೆಯಾ ಮಕ್ಕಳೇ? ಸೊ ಅಥವಾ ಹ್ಯಾಂಡ್ಲೂಮ್ಸನ್ನು ನೀವು ನೋಡಿದ್ದೀರಾ? ಸೊ ಅದನ್ನು ತಂದು ತೋರಿಸ್ದೇ ಇದ್ರೂ ಪರವಾಗಿಲ್ಲ, ಪ್ರೊಜೆಕ್ಟ್ರನ್ನ ಯೂಸ್ ಮಾಡಿ ನಾವು ಸ್ಕೂಲಲ್ಲೂ ಕೂಡ ತೋರಿಸ್ಬೋದು. ಪ್ರೀವಿಯಸ್ ಡೇಸಲ್ಲಿ ಇದನ್ನು ಯೂಸ್ ಮಾಡ್ತಾಯಿದ್ರು, ಪ್ರೆಸೆಂಟು ಬೇರೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಓಕೆ, ಇಷ್ಟು ಕ್ಲಾತನ್ನು ಕೊಟ್ಟಾದಮೇಲೆ ಅವರು ಟಚ್ ಆ್ಯಂಡ್ ಫೀಲ್ ಮಾಡ್ತಾರೆ. ನೆಕ್ಸ್ಟು ಪ್ರೀವಿಯಸ್ ಇಯರಲ್ಲಿ ಪುರಾತನ ಕಾಲದಲ್ಲಿ ಅವ್ರು ಹೆಂಗೆ ಕ್ಲಾತನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ರು, ಆವಾಗಲೂ ಇಂಡಸ್ಟ್ರಿ ಇತ್ತ ಅಂತ ಕೇಳಿದ್ರೆ ಅಫ್ಕೋರ್ಸ್ ಮಕ್ಕಳು ಹೇಳ್ತಾರೆ. ಸೊ ನಮ್ಮ ಅಜ್ಜ ಅವರೆಲ್ಲರೂ ಏನು ಮಾಡ್ತಾಯಿದ್ರು, ಕೈ ಮಗ್ಗದಿಂದ ನೇಯ್ದಿರೋ ಬಟ್ಟೆಯನ್ನು, ಖಾದಿ ಬಟ್ಟೆಯನ್ನು ಯೂಸ್ ಮಾಡ್ತಾಯಿದ್ರು. ಸೊ ನಮ್ಮ ತಾತ ಮುತ್ತಾತ ಎಲ್ಲ ಅಂತ ಮಕ್ಕಳೇ ಹೇಳ್ತಾರೆ. ದೆನ್ ವಿ ಸ್ಟಾರ್ಟೆಡ್ ದ ಆ್ಯಕ್ಚುವಲ್ ಲೆಸನ್. ವಾಟ್ ಈಸ್ ಫೈಬ್ರೆ, ವಾಟ್ ಈಸ್ ಫ್ಯಾಬ್ರಿಕ್, ಫೈಬ್ರೆ ಟು ಫ್ಯಾಬ್ರಿಕ್ ಮೀನ್ಸ್ ವಾಟ್ ಅನ್ನೋದನ್ನ ಎಕ್ಸಾಕ್ಟಾಗಿ ಕ್ಲಾಸನ್ನು ನಾವು ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ದ ನೆಕ್ಸ್ಟ್ ಒನ್ ಈಸ್ ಕ್ಲಾಸ್ ರೂಮಿಗೆ ಬಂದ್ವಿ. ಕ್ಲಾಸ್ ರೂಮಿಗೆ ಬಂದಮೇಲೆ ಕೆಲವೊಂದು ಕ್ಲಾತನ್ನು ಕೊಟ್ವಿ, ಅವರು ಟಚ್ ಆ್ಯಂಡ್ ಫೀಲ್ ಮಾಡಿದ್ರು. ದಿಸ್ ಒನ್ ಈಸ್ ರೇಷ್ಮೆ, ದಿಸ್ ಒನ್ ಈಸ್ ವುಲನ್ ಅಂತ ಹೇಳಿ ಐಡೆಂಟಿಫೈ ಮಾಡಿ ಆಯಿತು. ಓಕೆ, ನಿಮ್ಮ ಬ್ಯಾಗನ್ನು ಯಾವ ರೀತಿ ಪ್ರಿಪೇರ್ ಮಾಡಿದ್ದಾರೆ, ಸೊ ಅದು ಒಂದು ಕ್ಲಾತಾ, ಅಥವಾ ನೀವು ಯೂಸ್ ಮಾಡ್ತಕ್ಕಂತಹ ಊಟದ ಬ್ಯಾಗ್ ಏನು ತೊಗೊಂಬರ್ತೀರಾ ಅದು ಒಂದು ಕ್ಲಾತಿಂದ ಪ್ರಿಪೇರ್ ಮಾಡಿರೋದಾ, ಅಥವಾ ಏನು ಯೂಸ್ ಮಾಡಿ ಪ್ರಿಪೇರ್ ಮಾಡಿರೋದು. ಅದಾದಮೇಲೆ ನಾವು ಕೇಳ್ತೀವಿ ನಮ್ಮ ಮನೆಯಲ್ಲಿ ಯೂಸ್ ಮಾಡ್ತಕ್ಕಂತಹ ಟವೆಲ್ಗಳು ಅದೆಲ್ಲದೂ ಕೂಡ, ಮತ್ತು ಸ್ಕಾರ್ಫ್, ಹ್ಯಾಂಡ್ ಸ್ಕಾರ್ಫ್ ಅದೆಲ್ಲದೂ ಕೂಡ ಯಾವ ಬಟ್ಟೆಯಿಂದ ಪ್ರಿಪೇರ್ ಮಾಡಿರ್ತಾರೆ. ಸೊ ಅದು ಕಾಟನ್ ಬಟ್ಟೆನಾ, ನೈಲಾನ್ ಕ್ಲಾತಾ ಅನ್ನೋದನ್ನು ಕೂಡ ಅವರಿಗೆ ನಾವು ಹೇಳಿಬಿಟ್ಟು ನೆಕ್ಸ್ಟು ಕ್ಲಾಸನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ, ಅಷ್ಟೂ ಕೂಡ ಕ್ಲಾತನ್ನು ನಾವು ತೋರಿಸಾಯಿತು. ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ಆ್ಯಕ್ಟಿವಿಟಿ ಕೊಟ್ಟಾದಮೇಲೆ ನೆಕ್ಸ್ಟು ಒಂದು ಕ್ಲಾತನ್ನು ತೊಗೊಂಡು ಅದರಿಂದ ಬರೋ ಒಂದು ಎಳೆಯನ್ನು ನಾವು ಓಪನ್ ಮಾಡಿ ತೋರಿಸ್ಬೋದು. ಎಸ್ಪೆಷಲಿ ನಮ್ಮ ಮಫ್ಲರ್ಸ್. ಓಕೆ, ವುಲನ್ ಕ್ಲಾತಿಂದ ಪ್ರಿಪೇರ್ ಮಾಡಿರೋ ಮಫ್ಲರ್ಸ್ ಏನಿರುತ್ತೆ, ಒಂದು ನೀಡಲನ್ನು ತೊಗೊಂಡು ಜಸ್ಟ್ ಅದನ್ನು ಹಿಂಗೆ ತೆಗೆದ್ರೆ, ಹೊರಗಡೆ ತೆಗೆದ್ರೆ ಒಂದು ಫೈಬರ್ ಥರ ಬರುತ್ತೆ, ಒಂದು ಎಳೆ ಸಪ್ರೇಟಾಗಿ ಬರುತ್ತೆ. ಹ್ಯಾಸ್ ವಿ ಸೀನ್ ಇನ್ ದಿಸ್ ಪಿಕ್ಚರ್, ಇಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಒಂದು ಕ್ಲಾತ್ ಇರುತ್ತೆ, ಆ ಒಂದು ಕ್ಲಾತನ್ನು ಯೂಸ್ ಮಾಡಿಕೊಂಡು ನೀಡಲಿಂದ ಏನು ಮಾಡ್ತಿದ್ದಾರೆ, ನಿಧಾನಕ್ಕೆ ಅದನ್ನು ಒಂದು ಎಳೆಯನ್ನು ಬಿಡಿಸ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ನಮ್ಮ ಪೆಟ್ ಸ್ಕಾರ್ಫ್ ಅಥವಾ ನಮ್ಮ ಫ್ರೆಂಡ್ಸ್ ಕೊಟ್ಟಿರೋ ಗಿಫ್ಟ್ ಅಂಥೇಳಿ ನಾವು ಹಾಗೆ ಇಟ್ಕೊಂಡು ಬಂದಿರ್ತೀವಿ ಸುಮಾರು ದಿನಗಳಿಂದ. ಒಂದು ಕರ್ಚಿಫ್ ಇರುತ್ತೆ ಅಥವಾ ಒಂದು ಕ್ಲಾತ್ ಇರುತ್ತೆ. ಸೊ ಅದನ್ನು ಒಂದು ಎಳೆಯನ್ನು ಕಿತ್ಬಿಟ್ರೆ, ಸಮ್ ಆಫ್ ದಿ ಸ್ಯಾರೀಸ್ ಆಲ್ಸೋ, ಸಮ್ ಆಫ್ ದಿ ಡ್ರೆಸ್ಸಸ್. ಸೊ ಡ್ರೆಸ್ಸು ಎಲ್ಲೋ ಒಂದು ಕಡೆ ಎಳೆ ಕಿತ್ಕೊಳ್ತು ಅಂದರೆ ಅಷ್ಟೂ ಕೂಡ ಓಪನ್ ಅಪ್ ಆಗ್ತಾ ಬರುತ್ತೆ, ನಾವು ಅದನ್ನು ಕರೆಕ್ಟಾಗಿ ಅಂಚನ್ನು ಹಿಡಿಸಿಲ್ಲ ಅಂತ ಹೇಳಿದ್ರೆ. ಸೊ ಹ್ಯಾಸ್ ಇಟ್ ಈಸ್ ಒಂದು ನೀಡಲ್ ಅಥವಾ ಪಿನ್ನನ್ನು ತೊಗೊಂಡು ಅದನ್ನು ಎಳೆಯನ್ನು ಓಪನ್ ಮಾಡಿ ಸ್ಟೂಡೆಂಟ್ಗೆ ತೋರಿಸಿದಾಗ ದಿಸ್ ಒನ್ ಈಸ್ ಫೈಬ್ರೆ. ಓಕೆ, ನೆಕ್ಸ್ಟ್ ಒನ್, ಅದನ್ನು ತೆಗಿತೀವಿ. ತೆಗ್ದಾದ್ಮೇಲೆ ಏನು ಮಾಡ್ತೀವಿ, ಎಳೆಯನ್ನು ಸಪ್ರೇಟ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ಕೆಲವು ಸಮ್ ಆಫ್ ದಿ ಕ್ಲಾತಸ್ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಕಾಟನ್, ಜೂಟ್, ರೇಷ್ಮೆ ಬಟ್ಟೆ ಮತ್ತು ಉಣ್ಣೆ ಬಟ್ಟೆ. ಸೊ ಇದನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಪ್ಲ್ಯಾಂಟ್ ಸೋರ್ಸ್ ಆ್ಯಂಡ್ ಅನಿಮಲ್ ಸೋರ್ಸಿಂದ ಏನು ಮಾಡ್ತೀವಿ, ಪ್ರಿಪೇರ್ ಮಾಡ್ತೀವಿ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಕಾಟನ್ ಅಂದರೆ ಹತ್ತಿ, ಕಾಟನ್ ಕ್ಲಾತ್ ಅಂತ ಹೇಳಿ ಕರಿತೀವಿ. ಹತ್ತಿ ಗಿಡ, ಕಾಟನ್ ಪ್ಲ್ಯಾಂಟ್. ನೆಕ್ಸ್ಟು ಜೂಟ್ ಪ್ಲ್ಯಾಂಟ್. ನೆಕ್ಸ್ಟು ರೇಷ್ಮೆ ಹುಳುಗಳು, ಸಿಲ್ಕ್ ವರ್ಮ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟು ಉಣ್ಣೆ ಬಟ್ಟೆ, ಊಲ್ ಎಸ್ಪೆಷಲಿ ಕಮ್ಮಿಂಗ್ ಫ್ರಮ್ ಗೊತ್ತಿದೆ ನಿಮಗೆ, ಶೀಪ್. ಮೇಜರಾಗಿ ಕುರಿಯ ಚರ್ಮವನ್ನು ತೆಗೆದುಬಿಟ್ಟು ಏನು ಮಾಡ್ತಾರೆ, ನಮ್ಮ ಬ್ಲ್ಯಾಂಕೆಟ್ಗಳನ್ನು ಪ್ರಿಪೇರ್ ಮಾಡೋದಾಗಿರ್ಬೋದು. ಸಮ್ ಆಫ್ ದಿ ವೆರೈಟೀಸ್ ಕ್ಲಾತ್ಸ್ ಅಂತ ಹೇಳಿ ಕರಿತೀವಿ ಇದನ್ನೆಲ್ಲದನ್ನು ಕೂಡ. ಸೊ ಇದರಿಂದನೂ ಕೂಡ ನಾರುಗಳನ್ನು ತೆಗಿತಾರೆ. ಸೊ ಮ್ಯಾಮ್ ಇದಕ್ಕೆ ಹಾಗಿದ್ರೆ ಪ್ಲ್ಯಾಂಟ್ ಸೋರ್ಸ್, ಅನಿಮಲ್ ಸೋರ್ಸ್ ಎರಡೂ ಯೂಸ್ ಮಾಡ್ಕೊಳ್ತಾ ಇದ್ದೀವಿ, ಆಮ್ನಿವೋರ್ ಅಂತ ಹೇಳಿ ಸ್ವಲ್ಪ ನೆನ್ಪು ಮಾಡ್ಕೋಬೇಕು. ಬಿಕಾಸ್ ನಮ್ಮ ಸೈನ್ಸಲ್ಲಿ ಏನಾಗುತ್ತೆ, ಲೆಸನ್ ಟು ಲೆಸನ್ ಕೋರಿಲೇಷನ್ ಇರುತ್ತೆ.
ಒಂದು ಲೆಸನ್ನಿಂದ ಇನ್ನೊಂದು ಲೆಸನ್ನಿಗೆ ಸಹ ಸಂಬಂಧ ಇದ್ದೇ ಇರುತ್ತೆ. ಇಲ್ಲೇನಾಗುತ್ತೆ, ನಾವಲ್ಲಿ ಓದಿದ್ವಿ, ದೋಸ್ ಅನಿಮಲ್ಸ್ ಈಟ್ ಓನ್ಲಿ ಅ ಪ್ಲ್ಯಾಂಟ್ ಆ್ಯಂಡ್ ಪ್ಲ್ಯಾಂಟ್ ಪ್ರಾಡಕ್ಟ್ ದಟ್ ವಿ ಕಾಲ್ ಇಟ್ ಆಸ್ ಹರ್ಬಿವೋರ್, ಸಸ್ಯಾಹಾರಿ ಪ್ರಾಣಿಗಳು, ಸಸ್ಯ ಮತ್ತು ಸಸ್ಯದ ಉತ್ಪನ್ನ ಬಳಸುತ್ತೆ. ನೆಕ್ಸ್ಟ್ ಕಾರ್ನಿವೋರಿಗೆ ಬಂದರೆ ದೋಸ್ ಅನಿಮಲ್ಸ್ ಡಿಪೆಂಡೆಡ್ ಓನ್ಲಿ ಅ ಅನಿಮಲ್ ಸೋರ್ಸ್ ಆರ್ ಅನಿಮಲ್ಸ್ ಮೀಟ್, ಸೊ ಮಾಂಸವನ್ನು ತಿಂತಕ್ಕಂತಹ ಪ್ರಾಣಿಗಳು. ಬೋತ್ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳಿದಾಗ ಆಮ್ನಿವೋರ್, ವಿ ಕ್ಯಾನ್ ಈಟ್ ವೆಜ್ ಆ್ಯಂಡ್ ನಾನ್ ವೆಜ್. ಓಕೆ, ಪ್ಲ್ಯಾಂಟ್ ಸೋರ್ಸನ್ನು ಬಳಸ್ತೀವಿ ಮತ್ತು ಅನಿಮಲ್ ಸೋರ್ಸನ್ನು ಬಳಸ್ತಾ ಇರ್ತೀವಿ. ಸೊ ಇದನ್ನೆಲ್ಲ ಏನಂತ ಕರೀತಾರೆ ಅಂತ ಹೇಳಿದ್ರೆ, ಓಕೆ, ಕಾಟನ್, ಜೂಟ್, ರೇಷ್ಮೆ ಮತ್ತು ಉಣ್ಣೆ ಇದೆಲ್ಲದನ್ನು ಕೂಡ ನ್ಯಾಚುರಲ್ ಫೈಬ್ರಸ್ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಶೀಪ್, ಗೋಟ್, ಈ ಕುರಿ ಮತ್ತು ಮೇಕೆ ಇದರಿಂದನೂ ಕೂಡ ಉಣ್ಣೆಯನ್ನು ಪಡೆಯಲಾಗುತ್ತೆ. ನೆಕ್ಸ್ಟು ಮೊಲ, ಚಮರಿ ಮೃಗ ಮತ್ತು ಒಂಟೆ, ಕ್ಯಾಮಲ್ ಕೂದಲಿಂದಲೂ ಸಹ ಏನು ಮಾಡ್ತೀವಿ ನಾವು ಫೈಬರನ್ನು ಪಡ್ಕೊಳ್ತೀವಿ. ರೇಷ್ಮೆ ಹುಳು, ಸಿಲ್ಕ್ ವರ್ಮ್ಸಿಂದ ಏನಾಗುತ್ತೆ, ರೇಷ್ಮೆ ಎಳೆಯನ್ನು ತೆಗಿತೀವಿ. ಸೊ ಹಿಂದಿನ ಕಾಲದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನ್ಯಾಚುರಲ್ ಫೈಬ್ರಸ್ ಸಿಗ್ತಾ ಇತ್ತು. ಅಂದರೆ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನ್ಯಾಚುರಲ್ ಫೈಬ್ರಸ್ಸಿಂದನೂ ಕೂಡ ಬಟ್ಟೆಯನ್ನು ತಯಾರು ಮಾಡ್ತಿದ್ರು. ಪ್ರೆಸೆಂಟ್ ಡೇಸಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಆಗಿ ಕ್ಲಾತನ್ನು ಪ್ರಿಪೇರ್ ಮಾಡ್ತಿದ್ವಿ ವಿತ್ ಇಂಡಸ್ಟ್ರಿಯಲ್ ಏರಿಯಾಸ್. ಸೊ ಕೆಲವೊಂದು ಕಾರ್ಖಾನೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಆಗಿ ನಾವೇನು ಮಾಡ್ತೀವಿ, ಫೈಬ್ರೇಸನ್ನು ರೆಡಿ ಮಾಡಿರ್ತೀವಿ. ಓಕೆ, ಅದಕ್ಕೆಲ್ಲ ಏನಂತ ಕರೀತಾರೆ ಅಂದರೆ ಸಂಶ್ಲೇಷಿತ ನಾರು. ಸೊ ಇದನ್ನು ಎಕ್ಸಾಮಲ್ಲಿ ಎಸ್ಪೆಷಲಿ ಗ್ರೂಪ್ ಸಿ ಅಂತ ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಿಂಥೆಟಿಕ್ ಫೈಬ್ರೇಸ್ ಅಂತ ಹೇಳಿ, ಕನ್ನಡದಲ್ಲೂ ಸಿಂಥೆಟಿಕ್ ಫೈಬ್ರೇಸ್ ಅಂತಲೇ ಕೊಡ್ತಾರೆ. ಬಿಕಾಸ್ ಸಮ್ ಆಫ್ ದಿ ಸೈಂಟಿಫಿಕ್ ವರ್ಡ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸಂಶ್ಲೇಷಿತ ವಸ್ತುಗಳು ಅದನ್ನು ಆ್ಯಸ್ ಇಟ್ ಈಸ್ ಟ್ರಾನ್ಸ್ಲೇಟ್ ಮಾಡೋಕ್ಕಾಗದೇ ಇರೋದ್ರಿಂದ ಸಿಂಥೆಟಿಕ್ ಫೈಬ್ರೇಸ್ ಅಂತ ಹೇಳಿ ಕನ್ನಡದಲ್ಲೂ ಕೂಡ ಅದೇ ರೀತಿ ಟೈಪ್ ಮಾಡಿ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿರೋದ್ರಿಂದ ಸಮ್ ಆಫ್ ದಿ ಇಂಗ್ಲೀಷ್ ವರ್ಡ್ಸ್ ನಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಒನ್ ಈಸ್ ಪಾಲಿಸ್ಟರ್ ಬಟ್ಟೆಗಳಿರ್ಬೋದು, ನೈಲಾನ್, ಆಮೇಲೆ ಅಕ್ರೈಲಿಕ್, ಇದೆಲ್ಲದಕ್ಕೂ ಕೂಡ ಸಿಂಥೆಟಿಕ್ ಫೈಬ್ರೇಸ್ ಅಂತ ಹೇಳಿ ನಾವು ಕರಿತೀವಿ. ಹಾಗಿದ್ರೆ ಪ್ಲ್ಯಾಂಟ್ಸಿಂದ ಯಾವ ಯಾವ ಫೈಬ್ರೆಗಳನ್ನು ನಾವು ಪಡ್ಕೊಳ್ತೀವಿ, ಪ್ಲ್ಯಾಂಟ್ಸಿಂದ ಯಾವ ಯಾವ ನಾರುಗಳನ್ನು ನಾವು ಪಡ್ಕೊಳ್ತೀವಿ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ನಾವು ಯೂಸ್ ಮಾಡ್ತಕ್ಕಂತಹ ಬ್ಲ್ಯಾಂಕೆಟ್ಗಳಾಗಿರ್ಬೋದು, ನೆಕ್ಸ್ಟು ಪಿಲ್ಲೋ ಆಗಿರ್ಬೋದು, ಅದೆಲ್ಲದೂ ಕೂಡ ಹತ್ತಿ ಬಟ್ಟೆಯಿಂದ ಪ್ರಿಪೇರ್ ಮಾಡಿರ್ತೀವಿ. ಸೊ ಇದನ್ನು ಹೆಂಗೆ ತಯಾರಿಸ್ತಾರೆ, ಹತ್ತಿ ಗಿಡದ ಹಣ್ಣುಗಳು, ಕಾಟನ್ ಬಾಲ್ಸ್, ಇಲ್ಲಿ ನೋಡ್ತಾ ಇದ್ದೀವಿ ನಾವು ಕಾಟನ್ ಪ್ಲ್ಯಾಂಟ್ ಇರುತ್ತೆ. ಸೊ ಕಾಟನ್ ಪ್ಲ್ಯಾಂಟಲ್ಲಿ ಏನಾಗುತ್ತೆ, ಕಾಟನ್ ಫ್ರೂಟ್ಸ್, ಸೊ ಅದೇನು ವೈಟ್ ಕಲರ್ದು ನಮಗಿಲ್ಲಿ ಕಾಣಿಸ್ತಾ ಇದೆ, ಅದನ್ನು ಹಿಂಗೆ ಓಪನ್ ಮಾಡಿದ್ರೆ ಈಸಿಯಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಎಳೆ ಎಳೆಯಾಗಿ ಬರುತ್ತೆ. ಸೊ ವಿತ್ ದ ಹೆಲ್ಪ್ ಆಫ್ ಕಾಟನ್ ಬಾಲ್ಸ್ ಏನು ಮಾಡ್ತಾರೆ, ಕಾಟನ್ ಕ್ಲಾತನ್ನು ಪ್ರಿಪೇರ್ ಮಾಡ್ತಾರೆ. ಸೊ ದ ನೆಕ್ಸ್ಟ್ ಒನ್ ಈಸ್ ಫಸ್ಟ್ ಒನ್, ಇಲ್ಲಿ ನೋಡ್ತಾ ಇದ್ದೀವಿ ನಾವು ಒಡೆದ ಹತ್ತಿಕಾಯಿ ಹಣ್ಣು, ಅದರಿಂದ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಈ ಒಂದು ಕಾಟನ್ ಬಾಲ್ಸನ್ನು ಎಳೆ ಎಳೆಯಾಗಿ ಬಿಡಿಸ್ಕೊಳ್ತೀವಿ ವಿತ್ ದ ಹೆಲ್ಪ್ ಆಫ್ ದಿಸ್ ಇಕ್ವಿಪ್ಮೆಂಟ್. ಅದನ್ನು ಗಿನ್ನಿಂಗ್ ಅಂತ ಹೇಳಿ ಕರಿತೀವಿ, ಗಿನ್ನಿಂಗ್ ಮಿಷನ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಡಯಾಗ್ರಾಮ್ ನೋಡ್ತಾ ಇದ್ದೀವಿ ನಾವು. ಗಿನ್ನಿಂಗ್ ಅಂತ ಹೇಳಿದ್ರೆ ಕೈಯಿಂದ ಜಾಸ್ತಿ ಹೊತ್ತು ಈ ಥರ ಎಳೆ ಎಳೆ ಬಿಡಿಸ್ಕೊಂಡು ಕೂರೋಕ್ಕಾಗಲ್ಲ. ಸೊ ಪ್ರೆಸೆಂಟ್ ಡೇಸ್ ವಿ ಆರ್ ಇನ್ ದ 21st ಸೆಂಚುರಿ ಅಂದರೆ ಅರ್ಜೆಂಟ್ಯಾರ, ನಮಗೆಲ್ಲ ಬೇಗ ಬೇಗ ಆಗಿಬಿಡ್ಬೇಕು. ಸೊ ಹೊಸ ಹೊಸ ಇನ್ವೆನ್ಷನ್ಗಳು ನಡೀತಾ ಇದೆ. ಪ್ರೆಸೆಂಟ್ ನಾವು ನೋಡಿದ್ದೀವಿ ಚಂದ್ರಯಾನ 3, ವಿ ಪ್ರೌಡ್ ಟು ಬಿ ಆ್ಯನ್ ಇಂಡಿಯನ್ ಅಂತ ಹೇಳಿ, ಚಂದ್ರಯಾನ 3 ಸಕ್ಸಸ್ ಆದಮೇಲೆ. ಸೊ ಎಲ್ಲ ಕೂಡ ಬ್ಯುಸಿ ಇರೋದ್ರಿಂದ ಏನು ಮಾಡ್ತೀವಿ, ಸಮ್ ಆಫ್ ದಿ ನ್ಯೂ ಇನ್ಸ್ಟ್ರೂಮೆಂಟನ್ನು ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಅದರಿಂದ ಏನಾಗುತ್ತೆ, ಗಿನ್ನಿಂಗ್ ಮಿಷನಿಂದ ಅಷ್ಟು ಹತ್ತಿ ಕಾಟನ್ ಫ್ರೂಟ್ ಬಾಲ್ ಏನಿರುತ್ತೆ ಅಷ್ಟೂ ಕೂಡ ಏನು ಮಾಡ್ತೀವಿ, ಸಪ್ರೇಟ್ ಎಳೆ ಎಳೆಯಾಗಿ ಏನು ಮಾಡ್ತೀವಿ, ಅದನ್ನು ಬಿಡಿಸ್ಕೊಳ್ತೀವಿ. ನೆಕ್ಸ್ಟ್ ಒನ್ ಜೂಟ್, ಸೆಣಬಿನ ಗಿಡ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ವೆಸ್ಟ್ ಬೆಂಗಾಲ್, ಬಿಹಾರ್ ಮತ್ತು ಅಸ್ಸಾಂಗಳಲ್ಲಿ ಜಾಸ್ತಿ ಇದನ್ನು ಬೆಳೀತಾರೆ. ನೆಕ್ಸ್ಟ್ ಹಾಗಿದ್ರೆ ಇದನ್ನು ಏನು ಮಾಡ್ತಾರೆ, ಜೂಟ್ ಪ್ಲ್ಯಾಂಟಿನ ಸ್ಟೆಮ್ಮನ್ನು ಯೂಸ್ ಮಾಡ್ಕೊಳ್ತಾರೆ. ಸೆಣಬಿನ ಗಿಡದ ಸ್ಟೆಮ್, ಕಾಂಡವನ್ನು ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ, ಅದನ್ನು ಸುಮಾರು ದಿನಗಳ ಕಾಲ ವಾಟರಲ್ಲಿ ಸ್ಟೋರ್ ಮಾಡಿಡ್ತಾರೆ. ಸ್ಟೋರ್ ಮಾಡಿ ಇಟ್ಟಾದಮೇಲೆ ಅದನ್ನು ಏನು ಮಾಡ್ತಾರೆ, ಎಳೆಯನ್ನು ಸಪ್ರೇಟ್ ಮಾಡ್ತಾರೆ. ಸೊ ಅದನ್ನು ಎಳೆಯನ್ನು ಪ್ರಿಪೇರ್ ಮಾಡೋದು ಆದಮೇಲೆ ಏನಾಗುತ್ತೆ, ಹತ್ತಿಯ ಎಳೆಯನ್ನು ನೂಲುವುದು. ಈಗ ಏನು ಮಾಡಿದ್ವಿ, ಗಿನ್ನಿಂಗ್ ಮಿಷನ್ನಿಂದ ಎಳೆಯನ್ನು ಬಿಡಿಸ್ಕೊಂಡ್ವಿ. ಯಾವ ರೀತಿ ಅದರಿಂದ ಕ್ಲಾತನ್ನು ಪ್ರಿಪೇರ್ ಮಾಡ್ತಾರೆ. ಸೊ ಇಲ್ಲಿ ನಾವು ಕರಿತೀವಿ, ಸ್ವಲ್ಪ ಹತ್ತಿಯನ್ನು ಹಿಡ್ಕೋಬೇಕು, ಅದನ್ನು ಹೆಬ್ಬೆರಳು ತೋರುಳು ಬೆರಳಿನ ಮಧ್ಯ ಹಿಡ್ಕೊಂಡು ನೂಲ್ಬೇಕು. ನೆಕ್ಸ್ಟು ಅದನ್ನು ಸುತ್ತಿ ಆದಮೇಲೆ ಒಂದು ಸಲ ಆ ನಾರನ್ನು ಬಿಡಿಸ್ಕೋಬೇಕು. ಸೊ ಈ ರೀತಿ
ಆ ಉಲನ್ ಬಾಲ್ ಇರುತ್ತಲ್ಲ ಅದರಿಂದ ಎಳೆ ತೆಗೆಯೋದನ್ನು ಏನಂತ ಕರಿತೀವಿ? ಸ್ಪಿನ್ನಿಂಗ್. ಸ್ಪಿನ್ನಿಂಗ್ ಮೀನ್ಸ್ ನೂಲುವುದು ಅಂತ. ನೆಕ್ಸ್ಟ್ ಏನಾಗುತ್ತೆ, ಆ ಒಂದು ಹತ್ತಿಯ ರಾಶಿ ಕಾಟನ್ ಬಾಲ್ಸ್ ಏನಿರುತ್ತಲ್ವ, ಸೊ ಅದರಿಂದ ಏನಾಗುತ್ತೆ, ಒಟ್ಟಾಗಿ ಎಳೆಗಳು ರೆಡಿ ಆಗತ್ತೆ. ನೆಕ್ಸ್ಟು ಹ್ಯಾಂಡ್ ಸ್ಪಿಂಡಲ್, ಕೈ ಕೆದರು, ಅದನ್ನು ಯೂಸ್ ಮಾಡಿಕೊಂಡು ಏನು ಮಾಡ್ತೀವಿ ಅಂತ ತಕ್ಕಲಿ ಅಂತ ಕನ್ನಡದಲ್ಲೂ ಕೂಡ ಅದನ್ನು ಕರೀತಾರೆ. ಹಿಂದಿನ ಕಾಲದಲ್ಲಿ ಚರಕವನ್ನು ಯೂಸ್ ಮಾಡ್ತಾಯಿದ್ರು. ಸೊ ಇದನ್ನು ಭಾರತ ಸರ್ಕಾರ ಏನು ಮಾಡ್ತು ಅಂತ ಹೇಳಿದ್ರೆ, ಖಾದಿ ಮತ್ತು ಗ್ರಾಮೀಣ ಕೈಗಾರೋದ್ಯಮ ಮಂಡಳಿಯನ್ನು ಇನ್ ದ ಇಯರ್ ಆಫ್ 1956 ಏನು ಮಾಡ್ತು ಅಂತ ಹೇಳಿದ್ರೆ ಪ್ರಿಪೇರ್ ಮಾಡ್ತು, 1956. ಸೊ ದ ನೆಕ್ಸ್ಟ್ ಒನ್ ಈಸ್ ನೂಲಿನಿಂದ ಬಟ್ಟೆ. ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ? ನೂಲಿನಿಂದ ಬಟ್ಟೆಯನ್ನು ತಯಾರಿಸೋದಕ್ಕೆ ಪ್ರಮುಖವಾದಂತಹ ಹಂತಗಳಿರುತ್ತೆ. ಅದರಲ್ಲಿ 2 ವಿಧಾನಗಳಿರುತ್ತೆ. 2 ಟೈಪ್ಸ್ ಆಫ್ ಮೆಥಡಾಲಜೀಸ್ ಇರುತ್ತೆ. ಫಸ್ಟ್ ಒನ್ ಈಸ್ ನೇಯುವುದು. ಸೊ ವೀವಿಂಗ್ ಅಂತ ಹೇಳಿ ಕರಿತೀವಿ. ಸೊ ನೇಯುವುದು, ವಿವ್ವಿಂಗ್ ಅಂತ ಹೇಳಿ ಕರಿತೀವಿ. ವಿವ್ವಿಂಗ್ ಅಂದರೆ ಏನು? ಸೊ 2 ಗುಂಪುಗಳ ನೂಲನ್ನು ಒಟ್ಟಿಗೆ ಜೋಡಿಸೋದು. ನೆಕ್ಸ್ಟು ಅಲ್ಲಿ ಡಯಾಗ್ರಾಮಲ್ಲಿ ನೋಡಿದ್ವಿ ನಾವು, ಒಟ್ಟಿಗೆ ಜೋಡಿಸಿ ಅಂದರೆ 2 ಗುಂಪುಗಳ ನೂಲುಗಳನ್ನು, ಇಲ್ಲೊಂದು ಕಾಟನ್ ಬಾಲ್ ಇದೆ, ಇಲ್ಲೊಂದು ಕಾಟನ್ ಬಾಲ್ ಇದೆ, ಎಳೆಯನ್ನು ತೆಗೆದು ಏನು ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಬಟ್ಟೆಯನ್ನು ಪ್ರಿಪೇರ್ ಮಾಡ್ತಿದ್ದೀವಿ. ಸೊ ಅದನ್ನು ಏನು ಮಾಡೋದು, 2 ಸಪ್ರೇಟ್ ಆಗಿರೋ ಗುಂಪುಗಳನ್ನು ಮಾಡಿಕೊಂಡು ಎಳೆಯನ್ನು ಹೊರ ತೆಗೆಯೋದಕ್ಕೆ ಏನಂತೀವಿ, ವಿವ್ವಿಂಗ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಈಸ್, ಇದನ್ನು ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ಸ್ಟೂಡೆಂಟ್ಸಿಗೆ ನಾವು ಕ್ಲಾಸಲ್ಲಿ ಯಾವ ರೀತಿ ತೋರಿಸ್ಬೋದು, 2 ಪೇಪರನ್ನು ತಗೊಳ್ಳೋದು, 2 ಪೇಪರ್ನ ತಗೊಂಡು ಈ ರೀತಿ ಡಿವೈಡ್ ಮಾಡೋದು. ಹಿಂಗೆ ಡಿವೈಡ್ ಮಾಡಿದ್ದನ್ನು ಮಧ್ಯ ಏನು ಮಾಡೋದು, ಈ ಶೀಟನ್ನು ಹಾಕಿ ಈ ಥರ ಸ್ಕ್ವಯರ್ ಶೇಪಲ್ಲಿ ಏನು ಮಾಡೋದು, ಅವರಿಗೆ ಪ್ರಾಕ್ಟೀಸ್ ಮಾಡಿಸೋದು. ಹ್ಯಾಸ್ ವಿ ಸೀನ್ ಇನ್ ದಿಸ್ ಡಯಾಗ್ರಾಮ್. 2 ಡ್ರಾಯಿಂಗ್ ಶೀಟ್ ತೊಗೊಳ್ಳೋದಾಗಿರ್ಬೋದು, ಅಥವಾ 2 ಶೀಟ್ಗಳು, ಅವರ ಎಕ್ಸಸೈಸ್ ಶೀಟ್ಗಳನ್ನು ತಗೊಂಡು ಅದನ್ನೇನು ಮಾಡೋದು, ಈ ರೀತಿ ಸರಿಯಾಗಿ ಕಟ್ ಮಾಡೋದು, ಇನ್ನೊಂದು ಶೀಟನ್ನು ಕಟ್ ಮಾಡಿ ಇದ್ರ ಮಧ್ಯ ಸೇರಿಸ್ತಾ ಹೋಗೋದು. ಇದಕ್ಕೇನಂತ ಕರಿತೀವಿ ಅಂದರೆ ವಿವಿಂಗ್ ಅಂತ ಹೇಳಿ ಕರಿತೀವಿ. ಸೊ ದ ನೆಕ್ಸ್ಟ್ ಒನ್ ಈಸ್, ಅದನ್ನು ಎಳೆಯನ್ನು ನಾವು ತೆಗೆದಾದ್ಮೇಲೆ ಬಟ್ಟೆಯ ನೇಯ್ಗೆ ಅಥವಾ ಲೂಮ್, ಹ್ಯಾಂಡ್ಲೂಮ್ ಅಂತ ಹೇಳಿ ಕರಿತೀವಲ್ವಾ. ಸೊ ಇಲ್ಲಿ ನೋಡ್ತಾ ಇದ್ದೀವಿ ನಾವು, ಇವ್ರೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೈ ಮಗ್ಗವನ್ನು ಯೂಸ್ ಮಾಡಿಕೊಂಡು ವೀವಿಂಗ್ ಪ್ರೊಸೆಸನ್ನು ಮಾಡ್ತಾ ಇದ್ದಾರೆ. ವೀವಿಂಗ್, ನೇಯುವುದು. ಓಕೆ, ನೆಕ್ಸ್ಟ್ ಒನ್ ಹೆಣೆಯುವುದು. ಈಗ ಮನೆಯಲ್ಲೆಲ್ಲ ಡೆಕೋರೇಷನ್ ಪರ್ಪಸ್ಸು ಬಾಗಿಲಿಗೆಲ್ಲ ಹಾಕಿರ್ತಾರೆ. ಉಲನ್ನಿಂದ ರೆಡಿ ಮಾಡಿರೋ ಒಂದು ಫ್ಲವರ್ ಥರ ಡಿಸೈನ್ ಮಾಡಿ ಒಂದೊಂದು ಫ್ಲವರನ್ನು ಉಲನ್ನಿಂದ ಏನು ಮಾಡಿರ್ತಾರೆ, ಕನೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಇದನ್ನು ಕನೆಕ್ಟ್ ಮಾಡಿರೋ ಒಂದು ಮ್ಯಾಟ್ ಲೈಕ್ ಸ್ಟ್ರಕ್ಚರನ್ನು ಅಲಂಕಾರಿಕ ವಸ್ತುವಾಗಿ ಅಥವಾ ಡೆಕೋರೇಷನ್ ಪರ್ಪಸ್ಸಿಗೆ ಏನು ಮಾಡ್ತಾರೆ, ಮನೆಯಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ವಿಂಟರ್ ಸೀಸನ್ ಸ್ಟಾರ್ಟ್ ಆಯ್ತಂದರೆ ನಾವೆಲ್ಲಿ ಎತ್ತಿಟ್ಟಿರ್ತೀವಿ ಅಷ್ಟೂ ಕೂಡ ಸ್ವೆಟರ್ ಆಗಿರ್ಬೋದು, ಮಫ್ಲರ್ ಆಗಿರ್ಬೋದು, ಟ್ರಂಕಿಂದ, ಬೀರುವಿಂದ ಹೊರಗಡೆ ಬರುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಹೆಣೆಯುವುದು. ಕೈಯಿಂದ ನಾವೇನು ಮಾಡೋದು, ಅದನ್ನು ಪ್ರಿಪೇರ್ ಮಾಡೋದು. ದಿಸ್ ಫಿಗರ್ ಇಂಡಿಕೇಟ್ ದಟ್ ಒನ್. ನೆಕ್ಸ್ಟ್ ಒನ್ ಈಸ್ ಸ್ಮಾಲ್ ಬೇಬೀಸ್ ಅಥವಾ ಸಮ್ ಆಫ್ ದಿ ಪೇಷಂಟ್ಸ್ ಕಾಲು ಚೀಲಗಳನ್ನು ಸಹ ಉಲನ್ ಕ್ಲಾತಿಂದ ಪ್ರಿಪೇರ್ ಮಾಡ್ತಾರೆ. ಸೊ ಹಾಗಿದ್ರೆ ಹಿಸ್ಟ್ರಿ ಆಫ್ ದಿಸ್ ಒನ್. ಸೊ ಬಟ್ಟೆಗಳನ್ನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ತಾರೆ, ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂತ ನೋಡಿ. ಹಿಂದಿನ ಕಾಲದ ಜನರು ಏನು ಮಾಡ್ತಿದ್ರು, ಮರದ ತೊಗಟೆ ಮತ್ತು ದೊಡ್ಡ ಎಲೆಗಳನ್ನು ಬಳಸಿ ಕ್ಲಾತನ್ನು ಫಸ್ಟು ರೆಡಿ ಮಾಡ್ಕೊಳ್ತಾ ಇದ್ರು. ನೆಕ್ಸ್ಟು ಕೃಷಿ ಸಮುದಾಯದಲ್ಲಿ ನೆಲೆಸಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ, ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದ್ಮೇಲೆ ಏನಾಯಿತು ಅಂತ ಹೇಳಿದ್ರೆ ಚಾಪೆಯನ್ನು ಹೆಣೆಯೋಕ್ಕೆ, ಬುಟ್ಟಿಯನ್ನು ಹೆಣೆಯೋಕ್ಕೆ ಬಿದಿರು ಮರಗಳು, ಬ್ಯಾಂಬೂಸನ್ನು ಯೂಸ್ ಮಾಡಿಕೊಂಡು ಅವರು ಕ್ಲಾತನ್ನು ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ಏನಾಯಿತು, ಪ್ರಾಣಿ ಉಣ್ಣೆ ಅಥವಾ ಬಳ್ಳಿಗಳು ಉದ್ದನೆಯ ಎಳೆಗಳನ್ನಾಗಿ, ಅದನ್ನು ಕೂಡ ಬಳ್ಳಿಗಳು ಲಯನಾಸ್ ಅಂತ ಹೇಳಿ ಕರಿತೀವಿ, ಅದರಿಂದನೂ ಕೂಡ ಏನಾಗ್ತಿತ್ತು ಅಂತ ಹೇಳಿದ್ರೆ ಹೆಣ್ಕೊಂಡು ಅದರಿಂದನೂ ಕ್ಲಾತನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದರು. ನೆಕ್ಸ್ಟ್ ಒನ್, ಗಂಗಾ ನದಿ ತೀರ ಪ್ರದೇಶದ ಹತ್ತಿರ ಹತ್ತಿಯಿಂದ ತಯಾರಿಸಿದ ಬಟ್ಟೆಗಳನ್ನು ಸಹ ಅವರು ತಯಾರು ಮಾಡ್ಕೊಳ್ತಿದ್ರು. ಅಗಸೆ, ಫ್ಲ್ಯಾಕ್ಸ್, ಇದು ಕೂಡ ನೈಸರ್ಗಿಕ ನಾರನ್ನು ಕೊಡ್ತಕ್ಕಂತಹ ಒಂದು ಸಸ್ಯ. ಫ್ಲ್ಯಾಕ್ಸ್ ಅಂತ ಹೇಳಿ ಕರಿತೀವಿ. ಇದರ ಇಮೇಜನ್ನು ಸರ್ಚ್ ಮಾಡಿದ್ರೆ ಸಿಗತ್ತೆ. ಇನ್ ಕನ್ನಡ ಅಗಸೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್, ಇದನ್ನ ಎಲ್ಲಿ ಫಸ್ಟು ಫೈಂಡ್ ಔಟ್ ಮಾಡಿದಂದರೆ ನೈಲ್ ನದಿ ತೀರದಲ್ಲಿ ಪ್ರಿಪೇರ್ ಮಾಡ್ತಾಯಿದ್ರು. ಸೊ ಹಾಗಿದ್ರೆ ಈ ಒಂದು ಪ್ರೊಸೆಸ್ಸನ್ನು ನಾವು ಯಾವ ರೀತಿಯಾಗಿ ಸಮ್ಮರೈಸ್ ಮಾಡ್ಬೋದು, ಓಕೆ, ಯಾವ ರೀತಿಯಾಗಿ ಸಮ್ಮರೈಸ್ ಮಾಡ್ಬೋದು ಅಂತ ಹೇಳಿದ್ರೆ ಉಲನ್ ಬಾಲ್, ಓಕೆ, ಅಥವಾ
ಕಾಟನ್ ಬಾಲ್, ಕಾಟನ್ ಫ್ರೂಟಿಂದ ಪ್ರಿಪೇರ್ ಮಾಡಿರ್ತಕ್ಕಂತಹ ಹತ್ತಿಯ ಉಂಡೆಗಳು ಅಂತ ಹೇಳಿ ಕರಿತೀವಿ. ಅದನ್ನು ಏನು ಮಾಡೋದು, ಹಿಂಜುವುದು. ಸೊ ಅದನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಪ್ರೇಟಾಗಿ, ಹತ್ತಿಯ ಬಾಲ್ ಇರುತ್ತಲ್ವ, ಸೊ ಅದನ್ನು ಸಪ್ರೇಟಾಗಿ ನಾರುಗಳ ರೂಪದಲ್ಲಿ, ಎಳೆಯ ರೂಪದಲ್ಲಿ ಏನು ಮಾಡೋದು, ಪ್ರಿಪೇರ್ ಮಾಡೋದು. ನೆಕ್ಸ್ಟು ಅದು ಏನಾಗುತ್ತೆ, ಕಾಟನ್ ಬಾಲ್ ಇದ್ದಿದ್ದು ಫೈಬ್ರೆ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಅದನ್ನು ಏನು ಮಾಡೋದು, ವೀವಿಂಗ್ ಅಂತ ಹೇಳಿ ಕರಿತೀವಿ, ಅಥವಾ ನೂಲುವುದು. ನೆಕ್ಸ್ಟು ನೂಲುವುದು ಆ ಪ್ರೊಸೆಸ್ ಆದಮೇಲೆ ಇದರಲ್ಲಿ 2 ಮೆಥಡಾಲಜೀಸನ್ನು ನಾವು ನೋಡಿದ್ವಿ. ಒಂದು 2 ಗುಂಪುಗಳನ್ನು ಮಾಡಿಕೊಂಡು ನೂಲುಗಳನ್ನು ಸಪ್ರೇಟ್ ಮಾಡೋದು. ಇನ್ನೊಂದು ಒಬ್ಬ ಗರ್ಲಲ್ಲಿ ಇಲ್ಲಿ ಕುತ್ಕೊಂಡು ಆ ಒಂದು ಇನ್ಸ್ಟ್ರೂಮೆಂಟ್ನ ಇಟ್ಕೊಂಡು ಏನು ಮಾಡ್ತಾಯಿದ್ರು, ನೂಲನ್ನು ಸಪ್ರೇಟ್ ಮಾಡ್ತಾಯಿದ್ರು ಆರ್ಟಿಫಿಷಿಯಲ್ ಆಗಿ. ಸಿಂಥೆಟಿಕ್ ಫೈಬ್ರೆ, ಸಿಂಥೆಟಿಕ್ ಸಬ್ಸ್ಟೆನ್ಸಸ್ ಅಂತೇಳಿ ಕರಿತೀವಿ, ಅಥವಾ ಇನ್ ಕನ್ನಡ ಸಂಶ್ಲೇಷಿತ ವಸ್ತು. ಅಕ್ರೈಲಿಕ್, ನೈಲಾನ್, ರೇಯಾನ್ ಕ್ಲಾತ್ ಅಂತ ನಾವೇನು ಹೇಳಿದ್ವಿ, ಅಷ್ಟು ಕೂಡ ಸಿಂಥೆಟಿಕ್ ಫೈಬ್ರೇಸ್ ಅಂತ ಹೇಳಿ ಕರಿತೀವಿ. ಸೊ ದ ಲಾಸ್ಟ್ ಸ್ಟೇಜ್ ಈಸ್ ನೂಲು, ಫೈಬ್ರೆ. ಇಲ್ಲೇನಾಗಿತ್ತು, ರಾ ಮಟೀರಿಯಲ್ ಲೈಕ್ ಫೈಬ್ರೆ ರೆಡಿ ಆಗಿತ್ತು. ಅದನ್ನು ಏನು ಮಾಡಿದ್ವಿ, ನೀಟಾಗಿ ಜೋಡಿಸ್ಕೊಂಡ್ವಿ. ಅದನ್ನು ಏನಂತ ಕರಿತೀವಿ, ವಿವ್ವಿಂಗ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಏನಾಗುತ್ತೆ, ಅದು ಫೈಬ್ರೆ ಆಗಿ ಕನ್ವರ್ಟ್ ಆಗುತ್ತೆ. ಲಾಸ್ಟ್ ಫೈನಲಿ ನಮಗೇನಾಗುತ್ತೆ, ರೆಡಿ ಕ್ಲಾತ್ ಪ್ರಿಪೇರ್ ಆಗುತ್ತೆ. ಓಕೆ, ಸೊ ಇನ್ ದಿಸ್ ಲೆಸನ್ ವಿ ಜಸ್ಟ್ ನೋ ದ ಪ್ಲ್ಯಾಂಟ್ ಆ್ಯಂಡ್ ಅನಿಮಲ್ ರಿಸೋರ್ಸಸ್. ಸೊ ಬಟ್ಟೆಯನ್ನು ನಾವು ಅನಿಮಲ್ ಸೋರ್ಸಿಂದ ಪಡ್ಕೊಳ್ತೀವ ಅಥವಾ ಪ್ಲ್ಯಾಂಟ್ ಸೋರ್ಸಿಂದ. ಆಲ್ರೆಡಿ ನೋ ದಟ್ ರೇಯಾನ್ ಆರ್ ರೇಷ್ಮೆ ಕ್ಲಾತ್ ಅಂತ ನಾವೇನು ಕರಿತೀವಿ, ರೇಷ್ಮೆ ಬಟ್ಟೆ, ರೇಷ್ಮೆ ಹುಳುಗಳು. ಓಕೆ, ಸಿಲ್ಕ್ ವರ್ಮ್ಸ್ ಅಂತ ಹೇಳಿ ಕರಿತೀವಿ. ಸಿಲ್ಕ್ ವರ್ಮ್ಸ್ ಗೊತ್ತಿದೆ ನಿಮಗೆ, ಮಲ್ಬರಿ ಲೀವ್ಸನ್ನು ಯೂಸ್ ಮಾಡಿ, ಮಲ್ಬರಿ ಲೀವ್ಸ್, ಹಿಪ್ಪು ನೇರಳೆ ಅಂತ ಹೇಳಿ ಕರಿತೀವಿ. ಈ ಹಿಪ್ಪು ನೇರಳೆ ಅಂತಕ್ಕಂತಹ ಒಂದು ಎಲೆಗಳು, ಸಸ್ಯದ ಎಲೆಗಳನ್ನು, ಅದರ ಈ ಸಸ್ಯದ ಎಲೆಗಳನ್ನು ಪ್ರಿಪೇರ್ ಮಾಡಿಕೊಂಡು ಇದನ್ನು ಏನು ಮಾಡ್ತಾರೆ, ಸಿಲ್ಕ್ ವರ್ಮ್ಸಿಗೆ ಫೀಡ್ ಮಾಡಿಸ್ತಾರೆ. ಓಕೆ, ನೆಕ್ಸ್ಟು ಅದೇನಾಗುತ್ತೆ ಅಂತ ಹೇಳಿದ್ರೆ, ರೇಷ್ಮೆ ಎಳೆಗಳನ್ನು ಅದು ಲಾಸ್ಟಿಗೆ ಗೂಡು ಕಟ್ಟಿದ ಮೇಲೆ ಏನು ಮಾಡ್ತಾರೆ, ರೇಷ್ಮೆ ಎಲೆಗಳನ್ನು ತೆಗೆದು ರೇಷ್ಮೆ ಬಟ್ಟೆಯನ್ನು ಪ್ರಿಪೇರ್ ಮಾಡ್ತಾರೆ. ನೆಕ್ಸ್ಟ್ ಅಕ್ರೈಲಿಕ್, ನೆಕ್ಸ್ಟು ನೈಲಾನ್. ಇದೆರಡೂ ಕೂಡ ಏನಾಗುತ್ತೆ, ಆರ್ಟಿಫಿಷಿಯಲ್ ಸಿಲ್ಕ್ ಅಂತ ಹೇಳಿ ಕರಿತೀವಿ, ಅಥವಾ ಆರ್ಟಿಫಿಷಿಯಲ್ ಕ್ಲಾತ್ ಅಂತ ಹೇಳಿ ಕರಿತೀವಿ. ಸಂಶ್ಲೇಷಿತ ಅಥವಾ ಸಿಂಥೆಟಿಕ್ ಕ್ಲಾತನ್ನು ಈ ಎರಡೂ ಪ್ರಾಣಿ ಮೂಲದಿಂದ ಏನು ಮಾಡ್ತಾರೆ, ತಯಾರಿಸ್ತಾರೆ. ಸಸ್ಯ ಅಂತ ಬಂದರೆ ಜೂಟ್ ಪ್ಲ್ಯಾಂಟ್, ಸೆಣಬಿನ ಗಿಡ, ಮತ್ತು ಕಾಟನ್ ಪ್ಲ್ಯಾಂಟ್, ಹತ್ತಿ ಗಿಡ. ಸೊ ಅದರಿಂದ ಏನು ಮಾಡ್ತಾರೆ, ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಹತ್ತಿ ಕಾಟನ್ ಬಾಲನ್ನು ಏನು ಮಾಡ್ತಾರೆ, ವೀವಿಂಗ್ ಮಾಡ್ತಾರೆ. ರಾ ಮಟೀರಿಯಲ್ ಲೈಕ್ ಫೈಬ್ರೆ ಬರುತ್ತೆ. ನೆಕ್ಸ್ಟ್ ವೀವಿಂಗ್ ಮಾಡಿದಾಗ ಫೈಬ್ರೆ ರೆಡಿ ಆಗುತ್ತೆ. ಫೈಬ್ರೆಯಿಂದ ಏನು ಮಾಡ್ತಾರೆ, ಹ್ಯಾಂಡ್ಲೂಮ್ ಅಥವಾ ಇಂಡಸ್ಟ್ರಿಯಲ್ ಪರ್ಪಸ್ ಅದನ್ನು ಕ್ಲಾತ್ ಆಗಿ ಪ್ರಿಪೇರ್ ಮಾಡ್ತಾರೆ. ನವ್ವೇಡೇಸ್ ಗಾರ್ಮೆಂಟ್ಸ್ ಗೊತ್ತಿರುತ್ತೆ ನಿಮಗೆ, ಅಲ್ಲೇನು ಮಾಡ್ತಾರೆ ಅಂತ ಹೇಳಿದ್ರೆ ಜಸ್ಟ್ ಸ್ಟಿಚಿಂಗ್ ಮಾಡ್ತಾರೆ. ಅವರು ಪ್ರಿಪೇರ್ ಮಾಡಿ ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ಪ್ರಿಪೇರ್ ಮಾಡಿರೋ ಕ್ಲಾತನ್ನು ಕೊಟ್ಟು ಕಳಿಸಿದ್ದನ್ನು ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸ್ಟಿಚ್ ಮಾಡಿ ರೆಡಿ ಡ್ರೆಸ್ಸಸ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಅಥವಾ ಜೀನ್ಸ್ ಡೈಲಿ ವಿಯರಿಂಗ್ ಕ್ಲಾತ್ ಇರ್ಬೋದು, ಪ್ರಿಪೇರ್ ಮಾಡ್ತಾರೆ. ಸೊ ಇಲ್ಲಿ ಕ್ಲಾತ್ ಕೂಡ ಅಷ್ಟೇ, ಬೋತ್ ಅನಿಮಲ್ ಸೋರ್ಸ್ ಮತ್ತು ಪ್ಲ್ಯಾಂಟ್ ಸೋರ್ಸ್ ಎರಡೂ ಕೂಡ ಯೂಸ್ ಮಾಡ್ಕೊಳ್ತೀವಿ. ಸೊ ಇಷ್ಟು ಕೂಡ ನೆನ್ಪಿಟ್ಕೋಬೇಕಾಗಿರೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್, ಈ ಒಂದು ಫ್ಲೋ ಚಾರ್ಟ್ ಏನಿದೆ ಇಷ್ಟೂ ಕೂಡ ಈಸಿಯಾಗಿ ಮಕ್ಕಳಿಗೆ ಹೇಳ್ಕೊಡ್ಬೋದು ವಿತ್ ದ ಹೆಲ್ಪ್ ಆಫ್ ದಿಸ್ ಒನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.